ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಇನಾಸಾರ್ ಸಲ್ಲಿಗಟ್ಟೆ. ವೀಕ್ಷಕರೇ, ಇವತ್ತೊಂದು ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ನಾವು ಸ್ವಲ್ಪ ಕೇರಳ ಮತ್ತು ನಮ್ಮ ಕರ್ನಾಟಕದ ಒಂದು ಬಾರ್ಡರ್ ಅಲ್ಲಿ ನಾವು ಬಂದಿದ್ದೇವೆ. ಇದು ಬಂಟ್ವಾಳ ತಾಲೂಕಿಗೆ ಸಂಬಂಧಪಟ್ಟದ್ದು ಆದವರು. ಇದು ಒಂದು ಗಡಿ ಪ್ರದೇಶದಲ್ಲಿ ನಾವು ಇದ್ದೇವೆ. ಇವತ್ತು ನಾವು ನಿಮ್ಗೆ ಒಳ್ಳೆಯ ಒಂದು ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇದ್ದೇವೆ. ಇವರ ಒಂದು ಇತಿಹಾಸ, ಇವರ ಒಂದು ಕೃಷಿ ಅಥವಾ ಇವರ ಬೇರೆ ಚಟುವಟಿಕೆ, ಇದೆಲ್ಲವೂ ನಿಮ್ಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀಡುವಲ್ಲಿ ಎರಡು ಮಾತಿಲ್ಲ. ಬನ್ನಿ ವೀಕ್ಷಕರೇ, ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ನೋಡಿ ವೀಕ್ಷಕರೇ, ಇವತ್ತಿನ ಅತಿಥಿಯಾಗಿ ನಮ್ಮ ಮುಂದೆ ಇದ್ದಾರೆ. ಮೇಡಮ್, ನಿಮ್ಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಮೇಡಮ್. ನಾನು ಅಶ್ವಿನಿ ಕೃಷ್ಣಮೂರ್ತಿ, ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿ. ನಾನು ಇದರಲ್ಲಿ ಗಂಗೆ ಹುಳದ ಮೇಲೆ PhD ಯನ್ನ ಮಾಡ್ಕೊಂಡಂಥದ್ದು ಮಂಗಳೂರು ಯೂನಿವರ್ಸಿಟಿಯಿಂದ ಡಾಕ್ಟರ್ ಶ್ರೀಧರ್ ಅವರ ಅಂಡರ್ ಅಲ್ಲಿ. 1984ನೇ ಇಸ್ವಿಯಲ್ಲಿ ನಾನು ಮದುವೆಯಾಗಿ ಈ ಮನೆಗೆ ಬಂದೆ. ವಾರಣಾಸಿ ಕುಟುಂಬ ನಮ್ಮದು. ಈ ಭೂಮಿಯ ಬಗ್ಗೆ ಅಥವಾ ನಮ್ಮ ಈ ವಾರಣಾಸಿಯ ಕೃಷಿಯ ಬಗ್ಗೆ ನಾನು ಹೇಳುದು ಅಂತ ಆದ್ರೆ, ನಮ್ಮ ತೋಟಕ್ಕೆ ಸಾಧಾರಣ 200 ವರ್ಷದ ಇತಿಹಾಸ ಉಂಟು. ಕೊಡಗ ರಾಜರಿಂದ ನಮಗೆ ಈ ಭೂಮಿ ಬಂದಂಥದ್ದು. ನಮ್ಮ ಹಿಂದಿನ ತಲೆಮಾರಿನವರು ಅವರು ಕೃಷಿಯಲ್ಲಿ ಹೋಗುದ್ರಿಂದಲೂ ಹೆಚ್ಚಾಗಿ ಶಾಸ್ತ್ರಿಗಳಾಗಿದ್ರು, ಶಾಸ್ತ್ರವನ್ನ ಹೇಳುವವರಾಗಿದ್ರು. ಈಗ ಕೊಡವ ರಾಜನ ಆಸ್ಥಾನದಲ್ಲಿ ಅವರಿಬ್ರು ಕೂಡ ಜ್ಯೋತಿಷಿಗಳಾಗಿದ್ರು. ಅವರು ಏನೋ ರಾಜನ ಮೂಲಕ ಪಡೆದಂತ ಈ ದೊಡ್ಡ ಅಗಾಧವಾದ ಜಾಗ ಬಂತು ನನ್ನ ಹಿರಿಯರಿಗೆ. ನನ್ನ ಮಾವನವರು ಅವರ ತಾಯಿಯ ಕಡೆಯಿಂದ ಬಂದಂಥದ್ದು ಇದು ಈ ಭೂಮಿಯೆಲ್ಲ. ಅದನ್ನ ಆವತ್ತಿನ ಕಾಲದಲ್ಲಿ ಕಾಡನ್ನ ಕಡ್ದು ಅವರಿಗೆ ಕುಡಿದ ಹಾಗೆ ರೀತಿಯಲ್ಲಿ ಕೃಷಿಯನ್ನ ಮಾಡ್ತಾ ಬಂದ್ರು. ಹೆಚ್ಚಿನ ಭಾಗವು ಗದ್ದೆಗಳೇ, ಎಲ್ಲವೂ ಗದ್ದೆಯಾಗಿಯೇ ಇತ್ತು. ನಮಗೆ ಹಾಗೆ ಈ ಭಾಗದಲ್ಲಿ ಮತ್ತು ಇಲ್ಲಿಂದ ಇನ್ನೊಂದು 5 ಕಿಲೋಮೀಟರ್ ದೂರದ ಭಾಗದಲ್ಲಿ ಒಂದು 2-3 ಭಾಗದಲ್ಲಿ ಕೃಷಿಯ ಭೂಮಿ ಇದೆ. ಅದನ್ನ ಇವತ್ತಿಗೂ ನಾವು ಇಟ್ಕೊಂಡು ಕೃಷಿ ಮಾಡ್ತಾ ಬಂದಿದ್ದೇವೆ. ಇನ್ನು ನನ್ನ ಮಾವನವರ ಬಗ್ಗೆ ಹೇಳುದಿದ್ರೆ, ನನ್ನ ಮಾವನವರ ಹೆಸರು ವಾರಣಾಸಿ ಸುಬ್ರಾಯ ಭಟ್. ಸಹಕಾರಿ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದವರವರು. ಅವರಿಂದಾಗಿಯೇ ಕ್ಯಾಂಪ್ಕೋ ಸ್ಥಾಪನೆ ಆಯಿತು. ಕ್ಯಾಂಪ್ಕೋ ಸ್ಥಾಪನೆಗೆ ಅದರ ಸ್ಥಾಪಕ ಅಧ್ಯಕ್ಷರಾಗಿ ಹಲವಾರು ವರ್ಷಗಳನ್ನ ಅವರು ಅದರಲ್ಲಿ ಕಳೆದಿದ್ದಾರೆ. ಅವರ ಕಾಲದಲ್ಲಿ ಅವರು ಹೆಚ್ಚಿನ ಒತ್ತನ್ನ ಈ ಕೃಷಿಯನ್ನ ಹೇಗೆ ಕನ್ಸಾಲಿಡೇಟ್ ಮಾಡುದು ಅಂತ ಹೇಳುವಂಥದ್ದು, ಅಡಿಕೆಯನ್ನ ಯಾವ ರೀತಿಯಾಗಿ ನಾವು ಅಡಿಕೆ ಬೆಳೆಗಾರರಿಗೆ ಅವರು ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಕ್ಯಾಂಪ್ಕೋವನ್ನ ಶುರು ಮಾಡಿದಂಥದ್ದು. ಅಡಿಕೆಯ ಜೊತೆಗೆ ಮಿಶ್ರ ಬೆಳೆಯಾಗಿ ಕೊಕ್ಕೋವನ್ನ ಹಾಕ್ಬೇಕು ಅಂತ ಹೇಳಿ ಪ್ರತಿಪಾದನೆಯನ್ನ ಮಾಡಿದಂಥದ್ದು. ಒಂದೇ ಉತ್ಪಾದನೆಯನ್ನ ನೆಚ್ಚಿಕೊಳ್ಬಾರ್ದು, ಹಲವು ಉತ್ಪಾದನೆಗಳು ಬಂತು ಅಂತಾದ್ರೆ ಯಾವ್ದಾದ್ರು ಬೆಳೆಗಳು ಅಥವಾ ಬೆಳೆಗಳು ಏರುಪೇರಾದ್ರೆ ಅಥವಾ ಬೆಲೆಯಲ್ಲಿ ಏರುಪೇರಾದ್ರೆ ಅದನ್ನ ತೂಗಿಸಿಕೊಳ್ಳಿಕ್ಕೆ ರೈತನಿಗೆ ಸುಲಭ ಅಂತ ಹೇಳುವಂತಹ ಒಂದು ವಿಷಯವನ್ನ ಪ್ರತಿಪಾದಿಸಿದಂಥದ್ದು. ಇದನ್ನ ಎಲ್ಲ ನನ್ನ ಮಾವನವರು ಮಾಡಿದ್ದಾರೆ, ವಾರಣಾಸಿ ಸುಬ್ರಾಯ ಭಟ್ ಅವರು. ಅವರ ನಂತರ ಅವರ ಮಗ ಅವರು ಡಾಕ್ಟರ್ ವಾರಣಾಸಿ ಕೃಷ್ಣಮೂರ್ತಿ, ಅಂದ್ರೆ ಅವರು ನನ್ನ ಗಂಡ. ಅವರು ಕೃಷಿಯಲ್ಲಿ ಸ್ನಾತಕೋತ್ತರವನ್ನ ಬೆಂಗಳೂರಿನ GKVK ಸ್ನಾತಕೋತ್ತರವನ್ನ ಮಾಡಿಕೊಂಡು ಆಮೇಲೆ ಮಂಗಳೂರು ಯೂನಿವರ್ಸಿಟಿಯಿಂದ ಅಗ್ರಿಕಲ್ಚರ್ನಲ್ಲಿಯೇ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ಡಾಕ್ಟರೇಟ್ ಅನ್ನ ಮಾಡಿಕೊಂಡು ಅವರು ಇಲ್ಲಿಗೆ ಬಂದದ್ದು. ಬಂದ ಸಮಯದಲ್ಲಿ ಅವರು ಇಡೀ ತೋಟದ ಉಸ್ತುವಾರಿಯನ್ನ ಪಡೆದ್ರು. ಒಳ್ಳೆ ಉತ್ತಮ ಬೆಳೆಯನ್ನ ತೆಗಿಬೇಕು, ತೋಟವನ್ನು ಇನ್ನು ಚಂದ ಮಾಡ್ಬೇಕು ಅಂತ ಹೇಳುವಂತ ಕನಸನ್ನ ಇಟ್ಟುಕೊಂಡು ಅವರು ಕೃಷಿಗೆ ಬಂದ್ರು. ಬೇರೆ ಬೇರೆ ವಿಧದ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಣಬೆಯನ್ನ ಬೆಳೆಸುದು, ಆನಂತರ ತೋಟದಲ್ಲಿ ಹಲವು ಬೆಳೆಗಳನ್ನ ಬೆಳೆಯುವಂಥದ್ದು. ಗದ್ದೆಯಲ್ಲಿ ಒಂದು ಬೆಳೆಯ ನಂತರ ಅನಂತರ 2 ಮತ್ತು 3ನೇ ಬೆಳೆಯಲ್ಲಿ ಇತರ ವಿವಿಧ ತರಕಾರಿಗಳನ್ನಾಗ್ಲಿ ಅಥವಾ ದನಗಳಿಗೆ ಮೇವನ್ನಾಗ್ಲಿ ಅಥವಾ ಜೋಳ, ಪಚ್ಚೆ ಹೆಸರು ಇಂಥದ್ದನ್ನೆಲ್ಲ ಬೆಳೆಸುವಂಥದ್ದು. ಆ ರೀತಿಯಾಗಿ ನಾವು ಬಹುಬೆಳೆಯನ್ನ ಮಾಡುವಂಥದ್ದು. ಇದನ್ನೆಲ್ಲ ಅದ್ರ ಜೊತೆಗೆ ಸಾವಯವ ಕೃಷಿಯನ್ನ ಅವರು ಒತ್ತಿ ತಕೊಂಡು ಬಂದ್ರು. ಸಾವಯವ ಕೃಷಿಯನ್ನ ಮಾಡಿದಂತ ಮೊದಲ ಸಂದರ್ಭದಲ್ಲಿಯೇ ನಮಗೆ ಕೊಕ್ಕೋದಲ್ಲಿ ಭಾರಿ ಒಳ್ಳೆಯ ಇಳುವರಿ ಬಂತು. ಹಾಗಾಗಿ ನಾವು ಆನಂತರ ಸಾವಯವ ಕೃಷಿಗೆ ಬೆನ್ನು ಹಾಕದೆ
ಮುಂದೆ ಮುಂದೆ ಸಾವಯವ ಕೃಷಿಯನ್ನ ತಕೊಂಡು ಹೋಗುವಾಗೆ ನಮಗೆ ಇದು ಒಂದು ಉತ್ತೇಜನವನ್ನ ಕೊಟ್ಟಿತು. ಆವತ್ತಿನಿಂದ ಸಾಧಾರಣ 92ನೇ ಇಸ್ವಿಯಿಂದ ಇರ್ಲಿಕ್ಕೂ ಸಾಕು, ನನಗೆ ಸರಿ ನೆನಪು ಬರುದಿಲ್ಲ. 92ನೇ ಇಸ್ವಿಯಿಂದ ನಂತರ ನಾವು ಸಂಪೂರ್ಣ ಸಾವಯವವಾಗಿ ನಾವು ಈ ಭಾಗವನ್ನ, ನಮ್ಮ ಎಲ್ಲಾ ಕೃಷಿಯನ್ನ ನಾವು ಸಾವಯವವಾಗಿ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. 2012ನೇ ಇಸ್ವಿಯಲ್ಲಿ ನನ್ನ ಮಗ ಪಾರ್ಥ ವಾರಣಾಸಿ, ಇವನು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನ ಓದನ್ನ ಮುಗಿಸಿ ಊರಿಗೆ ಬಂದ. ಅವನು ಏನ ಆಲೋಚನೆ ಮಾಡ್ತಾ ಬಂದ ಅಂತಂದ್ರೆ, ನಾವು ಕೃಷಿಯನ್ನ ಮಾತ್ರ ಉದ್ಧರಿಸಿಕೊಂಡು ಅಥವಾ ಅದನ್ನ ಇಂಪ್ರೂವ್ ಮಾಡಿಕೊಂಡು ಅದನ್ನೇ ನೆಚ್ಚಿಕೊಂಡು ಹೋದ್ರೆ ಸಾಲದು, ಅದರ ಜೊತೆಗೆ ಕೃಷಿ ಅಥವಾ ಈ ಹಸಿರು ಎಲ್ಲೆಲ್ಲಿ ಯಾರಿಗೆ ಸಿಗುದಿಲ್ವಾ ಅಂಥವರನ್ನ ಇಲ್ಲಿಗೆ ಕರೆಸಿ ಅದನ್ನ ತೋರಿಸುವಂತದ್ದಾಗ್ಬೇಕು. ಆ ರೀತಿಯಲ್ಲಿ ನಾವು ಡೆವಲಪ್ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಿ ಆ ಒಂದು ಹೊಸ ಕನಸನ್ನ ಅವನು ಬಿತ್ತಿದ, ನಮಿಗೂ ಬಿತ್ತಿಸಿದ. ಈ ಒಂದು ವಿಷಯವನ್ನ ಆಧರಿಸಿಕೊಂಡು ನಾವು ಆಗ್ರಿ ಟೂರಿಸಂ ಅನ್ನ ಶುರು ಮಾಡಿದೆವು. ಇವತ್ತಿಗೆ ಇದು ಸಾಧಾರಣ ಯಾವತ್ತಿಂದ 2016ರಿಂದಲೇ ಶುರು ಮಾಡಿದ್ದೇವೆ. ಕೊರೋನಾದ ಟೈಮಲ್ಲಿಯೇ ನಮ್ಮಲ್ಲಿ ಸಾಕಷ್ಟು ವಾಲಂಟಿಯರ್ಸ್ ಅನ್ನ ಕಾಣಬಹುದಿತ್ತು. ಆಮೇಲೆ ಕೊರೋನಾ ಅಂತ ಹೇಳಿಕೊಂಡು ಲಾಕ್ಡೌನ್ ಅಲ್ಲಿ ಇಡೀ ವಿಶ್ವವೇ ಲಾಕ್ಡೌನ್ ಆದಾಗ ಅವರನ್ನು ಹೇಗೋ ಕಷ್ಟಪಟ್ಟು ಬೇರೆ ಬೇರೆ ದೇಶಗಳಿಂದ ಬಂದಿದ್ರವರು ಅಲ್ಲಿಗೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದೆವು. ಸೊ ಈಗ ನಮ್ಮಲ್ಲಿ ಸದ್ಯಕ್ಕೆ ಈಗ ಈ ನಾವು ಆಗ್ರಿ ಟೂರಿಸಂ ಅನ್ನು ಮಾಡ್ತಾ ಇದ್ದೇವೆ. ಕೃಷಿಯ ಜೊತೆಗೆ ಕೃಷಿಯೇ ಬೆನ್ನೆಲುಬು, ಅದರ ಜೊತೆಯಾಗಿ ಅದಕ್ಕೆ ಪೂರಕವಾಗಿ ಅದರ ಜೊತೆಗೆ ವಾಲಂಟಿಯರಿಂಗ್ ಅನ್ನು ಮಾಡ್ತಾ ಇದ್ದೇವೆ. ಆನಂತರ ಯಾರ್ಯಾರು ಇದನ್ನ ಕೃಷಿಯನ್ನ ಕಲೀಲಿಕ್ಕೆ ಅಂತ ಹೇಳಿಕೊಂಡು ಆ ಒಂದು ವಿಶ್ವಾಸದಲ್ಲಿ ಜನ ಬರ್ತಾರೆ ಇಲ್ಲಿಗೆ, ಅವರಿಗೂ ಕೂಡ ನಮಗೆ ತಿಳಿದದನ್ನ ನಾವು ಅವರಿಗೆ ತಿಳಿಸ್ತಾ ಇದ್ದೇವೆ. ಈಗ ಸಹ ನೀವು ಮಕ್ಕಳು ಎಲ್ಲ ಬರ್ತಾ ಇರ್ತಾರಲ್ವಾ ಮೇಡಮ್? ಒಂದು ವಾರ್ಷಿಕವಾಗಿ ಎಷ್ಟು ಜನ ವಿಸಿಟ್ ಮಾಡ್ತಾರೆ ಶಾಲೆ ಮಕ್ಕಳು ದೂರದಿಂದ? ಅದು ಹೇಳಲಿಕ್ಕೆ ಸ್ವಲ್ಪ ಕಷ್ಟವೇ. ಬಹುಶಃ ವಾರ್ಷಿಕವಾಗಿ ಸಾಧಾರಣ ಒಂದು ಏನಿಲ್ಲ ಅಂತ ಹೇಳಿದ್ರು 1,500 2,000 ಜನರು ಬಂದಾರೆ ನಮ್ಮಲ್ಲಿಗೆ. ಅದು ಹೀಗೆ ನೋಡಿ, ಕೆಲವು ಶಾಲೆಯ ಮಕ್ಕಳು ಒಂದು ಅರ್ಧ ದಿನದ ಭೇಟಿಗಾಗಿ ಬರ್ತಾರೆ, ಮತ್ತೆ ಕೆಲವರು ಒಂದು ದಿನದ ಭೇಟಿಗಾಗಿ ಬರ್ತಾರೆ, ಅಂದ್ರೆ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗುವವರು. ಮತ್ತೆ ಕೆಲವರು 3 ದಿವಸ ನಿತ್ತು ಹೋಗ್ಲಿಕ್ಕೆ ಅಂತ, 2 ದಿವಸ ನಿತ್ತು ಹೋಗ್ಲಿಕ್ಕೆ ಅಂತ ಶಾಲೆ ಮಕ್ಕಳೇ ಬರ್ತಾರೆ. ಮಂಗಳೂರಿನ ELC ಇಂದ ಮಕ್ಕಳೇ ನಿತ್ತು ಹೋಗ್ಲಿಕ್ಕೆ ಬರ್ತಾರೆ. ಅವರು ಒಂದು ರಾತ್ರಿ ನಿತ್ತು ಮರುದಿನ ಹೋಗುವಂಥದ್ದು ಅಂತ ಹೇಳಿಕೊಂಡು ಹಾಗೆ ಅದಕ್ಕೆ ಬರ್ತಾರೆ. ಆಮೇಲೆ ಇನ್ನು ಮತ್ತೆ ಕೆಲವರು ಈಗ 2 ಬ್ಯಾಚಿನವರಿದ್ದಾರೆ. ಅದರಲ್ಲಿ ಒಂದು ಬ್ಯಾಚಿನವರು ಬೆಂಗಳೂರಿನವರು, ಅವರು ಒಂದು 10 ದಿನಕ್ಕೆ ಭೇಟಿಗಾಗಿ ನಮ್ಮಲ್ಲಿ ಬಂದಿದ್ದಾರೆ. ಅವರಿಗೆ ಉಳ್ಕೊಳ್ಳುವ ಅಕಾಮಿಡೇಷನ್ ಆಗ್ಲಿ, ಅವರ ಊಟ ತಿಂಡಿ ಆಗ್ಲಿ, ಅದರ ಜೊತೆಗೆ ಈ 10 ದಿನದಲ್ಲಿ ಅವರಿಗೆ ಏನು ಆಕ್ಟಿವಿಟೀಸ್ ಆಗ್ಬೇಕು, ಏನೆಲ್ಲ ಅವರ ದಿನಚರಿ ಯಾವುದೆಲ್ಲ, ಅದನ್ನ ಎಲ್ಲವನ್ನು ನಾವು ಪ್ಲಾನ್ ಮಾಡ್ತೇವೆ. ಅದರ ಜೊತೆಗೆ ಸ್ವಿಮ್ಮಿಂಗಿನದೊಂದು ಬ್ಯಾಚ್ ಆಗ್ತಾ ಉಂಟು. ಸಾಧಾರಣ ಏಪ್ರಿಲ್ 15ನೇ ತಾರೀಕಿನವರೆಗೆ ಹಂತವಾಗಿ ಬೇರೆ ಬೇರೆ ಲೆವೆಲ್ನ ಈಜುಗಾರಿಕೆಯ ಬಗ್ಗೆ ಟ್ರೈನಿಂಗ್ಗಳು ಆಗ್ತಾ ಉಂಟು. ಅದಕ್ಕೆ ಬೇರೆ ದೇಶದಿಂದ ಮ್ಯಾಟಿ ಅಂತ ಹೇಳ್ಕೊಂಡು ಒಬ್ರು, ಅವರು ಫಿನ್ಲ್ಯಾಂಡಿನ 2 ಸಲ ಒಲಿಂಪಿಕ್ಸ್ಗೆ ಅವರ ದೇಶವನ್ನ, ಒಲಿಂಪಿಕ್ಸ್ ನಲ್ಲಿ ಅವರ ದೇಶವನ್ನ ಪ್ರತಿನಿಧಿಸಿದಂತವರು ಮ್ಯಾಟಿ, ಅವರೇ ಬಂದು ಅವರು ಸ್ವತಃ ಮಕ್ಕಳಿಗೆ ಇಲ್ಲಿ ಸ್ವಿಮ್ಮಿಂಗಿನ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಒಂದು 12 ಮಕ್ಕಳು ಈಗ ಇಲ್ಲಿ ಟ್ರೈನಿಂಗ್ ಅನ್ನ ಪಡಿತಾ ಇದ್ದಾರೆ ಪ್ರಸ್ತುತ. ಇದು 15ನೇ ತಾರೀಕು ಏಪ್ರಿಲ್ನವರೆಗೆ ನಡೀತಾ. ಇದು ನಾನೊಂದು ಉದಾಹರಣೆಗೆ ಹೇಳಿದ್ದೇನೆ. ಈ ರಜೆ ಸಮಯದಲ್ಲಿ ಮಕ್ಕಳಿಗೆಲ್ಲ ಬೇಕಾದ ಒಂದು ಕಲ್ಚರ್ ಪ್ರೋಗ್ರಾಮ್ ಎಲ್ಲ ನೀವು ಸೆಟ್ ಮಾಡಿ ಸರ್. ಅದೀಗೆ ಹೀಗೆ ರಜೆ ಸಮಯ ಅಂತಲೇ ಅಲ್ಲ, ಶಾಲೆ ಇರುವಂತ ಸಮಯದಲ್ಲಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಿಂದ ಮಕ್ಕಳು ಬರ್ತಾರೆ, MA ಮಾಡುವ ಮಕ್ಕಳು ಬರ್ತಾರೆ. ಅಥವಾ ಈಗ ಚೆನ್ನೈಯಿಂದ ಒಂದು ಫಿಸಿಕಲಿ ಮತ್ತು ಮೆಂಟಲಿ ಡಿಸೇಬಲ್ಡ್ ಮಕ್ಕಳು, ಅವರು ಒಂದು 2 ಬಸ್ ಮಾಡಿ ಬರ್ತಾರೆ. ಅವರೊಂದು 3 ದಿವಸ ಮಾಡಿರ್ತಾರೆ. ನನಗೆ ಅಂದ್ರೆ ಯಾವ ಎಲ್ಲ ತರದ ಜನ ಇಲ್ಲಿಗೆ ಭೇಟಿ ನೀಡ್ತಾರೆ ಅಂತ ಹೇಳೋದಕ್ಕೆ ನಾನು ಹೇಳಿದೆ. ELC ಮಂಗಳೂರಿನ ELC ಇಂದ ಅಲ್ಲಿಂದ ಮಕ್ಕಳು ಬರ್ತಾರೆ ಅಂತ ಹೇಳಿದೆ. ಬೆಂಗಳೂರಿನ ಸ್ಟೇನರ್ ಸ್ಕೂಲಿಂದ ಮಕ್ಕಳು ಬರ್ತಾರೆ, ಬೆಂಗಳೂರಿನ ಅನ್ವೇಷಣದ ಗ್ರೂಪಿನ ಮಕ್ಕಳು ಬರ್ತಾರೆ. ಹೀಗೆ ಬೇರೆ ಬೇರೆ ಕಡೆಗಳಿಂದ ಮಕ್ಕಳು ಬರ್ತಾರೆ. ಈಗ ನಿಮ್ಗೆ ನಾ ಒಂದೇ ಪ್ರಶ್ನೆ ಹೇಳುದಾದ್ರೆ, ಇಷ್ಟೆಲ್ಲ ಜನ ಬರ್ತಾರೆ, ಇಷ್ಟೆಲ್ಲ ನೀವು ಈಗ ಹೇಳಿದ್ರಿ, ಅವರಿಗೆಲ್ಲ ನೀವು ಟೈಮ್ ಕೊಡ್ಲಿಕ್ಕೆ ಸಾಕಾಗ್ತದೆ ನಿಮ್ಗೆ ಟೈಮ್? ಹೇಗೆ ಸರ್ ಅದು? ನಾವು ಅವರಿಗೆ ಐಟಿನರಿ ಮಾಡಿರ್ತೇವೆ. 10 ದಿನದ ಪ್ರೋಗ್ರಾಮಿನಲ್ಲಿ ಬೆಳಿಗ್ಗೆ
ಸುರುವಿನ ದಿನ 1ನೇ ದಿನ ಬೆಳಿಗ್ಗೆ ಇಂಥದ್ದು, ಮಧ್ಯಾಹ್ನ ಇಂಥದ್ದು. ಆ ನಂತರ ಇದೇ 10 ದಿವಸ ಅದರಲ್ಲಿ ತೋಟಕ್ಕೆ ರೌಂಡ್ ಹಾಕುದು ಬಂತು, ಮಣ್ಣಿನ ಮಾಡೆಲ್ಗಳನ್ನ ಮಾಡುದು ಬಂತು, ಹಕ್ಕಿಗಳ ವೀಕ್ಷಣೆ ಪರಿವೀಕ್ಷಣೆ ಕೆಲಸ ಬಂತು. ಆ ನಂತರ ನರ್ಸರಿಯಲ್ಲಿ ಹೇಗೆ ಪಾಟಿಂಗ್ ಮಾಡುದು, ರೀಪಾಟಿಂಗ್ ಮಾಡುದು, ಗಿಡ ನೆಡುದು, ಗ್ರಾಫ್ಟಿಂಗ್ ಮಾಡುದು ಅಂದ್ರೆ ಕಸಿ ಕಟ್ಟುದು ಅದು ಹೇಗೆ ಅಂತ ಬಂತು. ತರಕಾರಿಯ ಸಾಲುಗಳನ್ನ ಮಾಡುದು ಹೇಗೆ ಅಂತ ಬಂತು. ತರಕಾರಿಯ ಸಾಲು ಮಾಡುದು ಹೇಗೆ, ಅದು ನಾವು ಅಡಿಯಲ್ಲಿ ದಪ್ಪಕ್ಕೆ ಅಡಿಕೆ ಸಿಪ್ಪೆ ಹಾಕಿ ಮಾಡುವಂಥದ್ದು. ಮೇಲಿಂದ ಸ್ವಲ್ಪವೇ ಮಣ್ಣು ಮಾತ್ರ ಆ ಅಡಿಕೆ ಸಿಪ್ಪೆಯನ್ನ ಕವರ್ ಮಾಡ್ಲಿಕ್ಕೆ. ಆ ನಂತರ ಗಿಡ ಮೇಲೆ ಬಂದಾಗೆ ಮಣ್ಣು ಕೂಡ್ತಾ ಬರುವಂತದ್ದು ನಿಮಗೆ ಗೊತ್ತುಂಟದೆ. ಸೊ ಅದರ ವಿಷಯವನ್ನು ಹೇಳುವಂಥದ್ದು. ಆ ನಂತರ ಅವರ ಕೈಯಿಂದಲೇ ಕೆಲವಾರು ಕೆಲಸಗಳನ್ನ ಮಾಡಿಸುವಂಥದ್ದು, ಉದಾಹರಣೆಗೆ ಕ್ರಾಫ್ಟ್ ವರ್ಕ್. ಆ ನಂತರ ಫಿಸಿಕ್ಸಿನ ಬಗ್ಗೆ ಅವರಿಗೆ ಮಾಹಿತಿಯನ್ನ, ದಿನನಿತ್ಯದ ಜೀವನದಲ್ಲಿ ಭೌತಶಾಸ್ತ್ರ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿಕೊಂಡು, ರಾತ್ರಿ ಹೊತ್ತು ಆಕಾಶ ವೀಕ್ಷಣೆ, ಇದೆಲ್ಲವೂ ಕೂಡ ಅದು ಎಷ್ಟು ಒಂದೆರಡು ಅಂತ ಹೇಳುದಲ್ಲ, ನಮ್ಮ ಹತ್ರ ಒಂದು 25 ನಮೂನೆಯ ಆ ರೀತಿಯ ಅಲ್ಲ ಅದಕ್ಕೂ ಹೆಚ್ಚಿನ ವಿವಿಧ ರೀತಿಯ ಮಕ್ಕಳಿಗೆ ಎಜುಕೇಟ್ ಮಾಡುವಂತ, ಮಕ್ಕಳನ್ನ ಮೋಟಿವೇಟ್ ಮಾಡುವಂತಹ ಬೇರೆ ಬೇರೆ ಕಲಿಕೆಯ ವಿಷಯಗಳುಂಟು. ಅದನ್ನ ಎಲ್ಲ ಹಾಕ್ತಾ ಹೋಗ್ತೇವೆ. ಬೇಸಿಕ್ ನಾಲೆಜ್ ಎಲ್ಲವೂ ನೀವು ಕೊಡ್ತೀರಿ. ಕೆಲವನ್ನ ನಾವು ಕೊಡ್ತೇವೆ ಸರ್, ಕೆಲವನ್ನ ನಾವು ಕೊಡ್ತೇವೆ. ಆಮೇಲೆ ಇದಕ್ಕೆ ರಿಸೋರ್ಸ್ ಪರ್ಸನ್ಸ್ ಅನ್ನ ಕರಿತೇವೆ ನಾವು. ಇದಕ್ಕೆ ಹಕ್ಕಿಗಳ ವೀಕ್ಷಣೆಗೆ ಅದಕ್ಕೆ ಶ್ರೀಯುತ ಅರವಿಂದ ಕುಡ್ಲವರು ಬರ್ತಾರೆ. ಆಮೇಲೆ ಭೌತಶಾಸ್ತ್ರದ ಬಗ್ಗೆ ಮಕ್ಕಳಿಗೆ ತಿಳಿಸಿ ಕೊಡ್ಲಿಕ್ಕೆ ಪುತ್ತೂರ್ನ ಲೆಕ್ಚರರ್ ಹರೀಶ್ ಶಾಸ್ತ್ರಿ ಅವರು ಬರ್ತಾರೆ. ಆ ನಂತರ ಮಕ್ಕಳಿಗೆ HR ನ ಬಗ್ಗೆ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಹೇಗೆ ನಾನು ನನ್ನನ್ನು ಅರಿತುಕೊಳ್ಳುದು ಅಂತ ಹೇಳಿ ಅದನ್ನ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಮಾಧವ್ ಭಟ್ರು ಬರ್ತಾರೆ. ಪ್ರೊಫೆಸರ್ ಮಾಧವ್ ಭಟ್ರು, ರಿಟೈರ್ಡ್ ಪ್ರಿನ್ಸಿಪಲ್. ಹೀಗೆ ಬೇರೆ ಬೇರೆ. ಆಮೇಲೆ ಕಾಟಾಚಾರಕ್ಕೆ ಮಾಡುವುದಿಲ್ಲ, ವ್ಯವಸ್ಥಿತ ಬಂದವರು ಅವರ ಒಂದು ಜೀವನದಲ್ಲಿ ಇದನ್ನು ಮರೆಯದಂತ ಒಂದು, ಅದು ಹೇಗೆ ಅಂದ್ರೆ ಮಕ್ಕಳಿಗೆ ಅದು ಮನ ಮುಟ್ಟಬೇಕು. ನಾವು ಮಾಡಿದ ಕೆಲಸ ಅವರಿಗೆ ಪ್ರಯೋಜನ, ನಿಮಗೂ ಸಾರ್ಥಕತೆ ಆಗ್ಬೇಕು, ಅವರಿಗೆ ಲೈಫ್ ಟೈಮ್ ಅದು ನೆನಪಿರ್ಬೇಕು, ಅವರು ಇನ್ನೊಮ್ಮೆ ಬರ್ಬೇಕು ನಮ್ಮಲ್ಲಿಗೆ, ಇದನ್ನು ಹುಡುಕಿಕೊಂಡು ಬರ್ಬೇಕು ಅವರು. ಇದನ್ನ ಹೀಗೆ ಬಂದಿದ್ದೆ ನಾನು. ಎಷ್ಟೋ ಜನ ಈಗ ಒಂದು 10 ವರ್ಷಕ್ಕೆ ಹಿಂದಿನವರು ಕೂಡ ಒಂದು 15-16ರಲ್ಲಿ ಇಲ್ಲಿಗೆ ಬಂದು ಇವತ್ತಿಗೂ ಬರ್ತಾ ಇದ್ದಾರೆ. ಬೇರೆ ಬೇರೆ ದೇಶದವರು ನಮ್ಮಲ್ಲಿಗೆ ಅಂತ ಬಂದು ನಿಲ್ಲಿಕ್ಕೆ ಬರ್ತಾ ಇದ್ದಾರೆ. ಹಾಗೆ ಈ ವಾಲಂಟಿಯರಿಂಗ್ ಅಂತ ಹೇಳಿದೆ ನಾನು, FSL ಅಂತ ಒಂದು ಸಂಸ್ಥೆ ಉಂಟು ಇಂಡಿಯಾದಲ್ಲಿ. ಅವರು ಅದರ ಸಹಭಾಗಿತ್ವದೊಂದಿಗೆ ಜರ್ಮನಿಯಿಂದ ಒಂದಷ್ಟು ವಾಲಂಟಿಯರ್ಸ್, ಎಲ್ಲ 19-20 ವರ್ಷದ ಮಕ್ಕಳು, ಅವರ ಹೈಸ್ಕೂಲ್ ಗ್ರೇಡ್, ಅವರು PUC ಅದಕ್ಕೆ ಹೈಸ್ಕೂಲ್ ಅಂತ ಹೇಳುದು ಕಾಣ್ಬೇಕು. ಸೊ ಹೈಸ್ಕೂಲ್ ಗ್ರೇಡ್ ಆದ ಕೂಡಲೇ ನಮ್ಮಲ್ಲಿಗೆ ಬರ್ತಾರೆ. ವರ್ಷಕ್ಕೆ 1-2 ಜನ 4 ಜನ. ಈಗ ನಾಡ್ದು ಏಪ್ರಿಲ್ 12ನೇ ತಾರೀಕಿಂದಲ ಹೌದು, ಏಪ್ರಿಲ್ 12ರಿಂದ 5-6ರಿಂದ ಏನೋ ಅವರೊಂದು 10-16 ಜನ ಮಕ್ಕಳು ಇಲ್ಲಿಗೆ ಬರ್ತಾರೆ. ಅವರೊಂದು ತಿಂಗಳಿದ್ದು ಹೋಗ್ತಾರೆ. ಈಗಾಗ್ಲೇ 10-12 ತಿಂಗಳಿಗೆ ಅಂತ ಹೇಳಿ ಬಂದ 1-2 ಮಕ್ಕಳಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿವಿಧ ಕ್ರಮಗಳಲ್ಲಿ ವಿವಿಧ ಜನರು ಇಲ್ಲಿಗೆ ಬರ್ತಾ ಇರ್ತಾರೆ, ಭೇಟಿ ಕೊಡ್ತಾ ಇರ್ತಾರೆ. ಅದೇನಿದ್ರು ಕೂಡ ನಮ್ಮದು ಪ್ರಯಾರಿಟಿ ಕೃಷಿಗೆ. ಕೃಷಿ ಮಾತ್ರ ಅಂತಲ್ಲ, ನಮ್ಮ ಆಹಾರ ಎಷ್ಟರ ಮಟ್ಟಿಗೆ ನಾವು ಉತ್ಪನ್ನ ಮಾಡಿಕೊಳ್ಬಹುದು. ಉದಾಹರಣೆಗೆ ನಾವು ಭತ್ತ ಬೆಳಿತೇವೆ, ಅದರದ್ದೇ ನಾವು ಊಟ ಮಾಡ್ತೇವೆ. ನಮ್ಮ ವರ್ಕರ್ಸ್ ಅಂತ ನಾವು ಏನ್ ಹೇಳ್ತೇವೆ, ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಅವರು ವರ್ಕರ್ಸ್ ಊಟ ಮಾಡ್ತಾರೆ. ನಾವು ನಮ್ಮ ಪಚ್ಚೆ ಹೆಸರನ್ನ ನಾವು ಬೆಳ್ಕೊಳ್ತೇವೆ. ನಮ್ಮ ಉದ್ದಿನ ಬೆಳೆಯನ್ನ ನಮಗೆ ಬೇಕಾಗುದ, ಇದೆಲ್ಲ 2ನೇ ಬೆಳೆಯಾಗಿ ನಾವು ಗದ್ದೆಯಲ್ಲಿ ಬೆಳೆಯುವಂಥದ್ದು. ನಮ್ಮ ಪಶುಗಳಿಗೆ ಎಲ್ಲ ಬೈಹುಲ್ಲಿಂದ ಹಿಡಿದು ಹಸಿ ಹುಲ್ಲಿನವರೆಗೆ ಎಲ್ಲ ಆಹಾರವನ್ನ ನಾವು ಮಾಡ್ತೇವೆ. ತೆಂಗಿನಕಾಯಿ, ತೆಂಗಿನ ಎಣ್ಣೆ, ತರಕಾರಿಗಳು, ನಾವು ತರಕಾರಿನ ತೋರಿಸ್ತೇನೆ ನಾನು ನಿಮ್ಗೆ. ತರಕಾರಿಗಳು ಇದು ಎಲ್ಲವನ್ನು ಕೂಡ ನಾವು ಬೆಳ್ಕೊಳ್ತೇವೆ. ನಾವು ಬೆಳೆಯದೇ ಇರುವಂತಹ ತರಕಾರಿಯನ್ನ ಅವನ್ನು ಕೂಡ ಬಳಸ್ತೇವೆ. ಉದಾಹರಣೆಗೆ ಆಲೂಗಡ್ಡೆ ಬಳಸ್ತೇವೆ, ಆಮೇಲೆ ಇನ್ನು ಕ್ಯಾರೆಟ್ ಅನ್ನ ಬಳಸ್ತೇವೆ, ಬೀಟ್ರೂಟ್ ಅನ್ನ ಬಳಸ್ತೇವೆ. ಇದನ್ನ ನಾವು ಮಾರ್ಕೆಟ್ ಇಂದ ತಂದುಕೊಳ್ತೇವೆ. ನೋಡಿ, ಒಳ್ಳೆ ಒಂದು ವೀಕ್ಷಕರೇ, ಒಳ್ಳೆ ಒಂದು ಅವರು ಮಾಹಿತಿಯನ್ನು ನೀಡಿದ್ರು. ಯಾಕಂದ್ರೆ ಹೇಳಿದ್ರೆ ಹೆಲ್ದಿ ಲೈಫ್, ಹೆಲ್ದಿ ಜೀವನ ಬೇಕಾದ್ರೆ ಹೆಲ್ದಿ ಫುಡ್ ಅನ್ನು ನಾವು ಸೇವನೆ ಮಾಡಬೇಕು. ಆ ಫುಡ್ ಅನ್ನು ಹೇಗೆ ಬೆಳಿಬೇಕು, ಯಾವುದೆಲ್ಲ ಎಲ್ಲವೂ ಈಗ ಒಂದು ಸಣ್ಣ ಮಾಹಿತಿ ಮುಖಾಂತರ ನೀಡಿದ್ರು. ಈ ಒಂದು ನಾವು ಮಣ್ಣಲ್ಲಿ ಈಗ ನಿಂತಿದ್ದೇವೆ ಅಂತ ಹೇಳಿದ್ರೆ, ರೈತರಿಗೆ ಬೆನ್ನೆಲುಬಾಗಿ ಇವತ್ತು ನಿಂತಿದೆ ಅಂತ ಹೇಳಿದ್ರೆ ಅದೊಂದು ಕೆಮ್ಕೋ ಸಂಸ್ಥೆ. ಈ ಕೆಮ್ಕೋ ಸಂಸ್ಥೆಯ ಒಂದು ಕನಸು ಈ ಭೂಮಿಯಿಂದ, ಈ ಮನೆಯಿಂದ ಒಂದು ಬಿತ್ತಿದಂತಹ ಈ ಬೀಜ ಇವತ್ತು ಹೆಮ್ಮರವಾಗಿ ಇಡೀ ನಮ್ಮ ಜಿಲ್ಲೆಗಲ್ಲ 2-3 ಜಿಲ್ಲೆಗೆ ಈಗ ವಿಸ್ತರಣವಾಗಿ ರೈತರಿಗೆ ಒಂದು
ಭದ್ರ ಬುನಾದಿ ಹಾಕಿ ಕೊಟ್ಟಿದೆ ಅಂತ ಕೇರಳ ಎಲ್ಲೆಲ್ಲ ಅಡಿಕೆ ಬೆಳೆಗಾರರಿದ್ದಾರೆ ಅವರೆಲ್ಲರಿಗೂ ಕೂಡ ಕ್ಯಾಂಪು ಒಂದು ಸಪೋರ್ಟ್ ಹೆಮ್ಮರವಾಗಿ ಬೆಳೆದು ಈಗ ಎಲ್ಲರಿಗೂ ಒಂದು ಆಧಾರ ಸ್ತಂಭವಾಗಿದೆ ಅಂತ ಒಂದು ಕನಸಿನ ಒಂದು ಏನು ಬೀಜ ಮೊಳಕೆ ಒಡೆಯಿತು ನೋಡಿ, ಆ ಮನೆಯಲ್ಲಿದ್ದೇವೆ, ಅವರ ಒಂದು ಭೂಮಿಯಲ್ಲಿದ್ದೇವೆ. ಬನ್ನಿ, ಅವರ ಈಗ ಇಷ್ಟೆಲ್ಲ ಹೇಳಿದಂತ ನಮ್ಮ ಮೇಡಮ್ ರವರ ಒಂದು ಸಣ್ಣ ಕೃಷಿಯ ಬಗ್ಗೆ ನೋಡಿಕೊಂಡು ನಾವು ಬರುವ. ಬನ್ನಿ ವೀಕ್ಷಕರೇ, ನಾವು ಆಚೆ ವಿಸಿಟ್ ಮಾಡುವ. ನೋಡಿ, ಇದನ್ನ ಮಣ್ಣಿನ ಬರೀ ಒಂದು ಈ ಮಣ್ಣಿನ ಕಟ್ಟೆ ಕಲ್ಲಿನ ಕಟ್ಟೆ ಮಾಡಿ, ಇಲ್ಲಿ ಕಲ್ಲಿನ ಕಟ್ಟೆ ಮಾಡಿ ಒಳಗೆ ಇದು ಬರೀ ಮಣ್ಣು ತುಂಬಿಸಿದ್ದು ನಾವು. ಯಾಕೆ ಮಣ್ಣು ತುಂಬಿಸಿದ್ದೇವೆ ಅಂತ ಹೇಳಿದ್ರೆ, ಬಿದ್ದ ನೀರು ಅದರಲ್ಲಿ ಇಂಗ್ಲಿ, ಆ ಇಂಗಿದ ನೀರು ಬಾವಿಗೆ ಹೋಗ್ಲಿಂದ ಪೂರಣ ಆಗ್ಲಿ ಮರುಪೂರಣ ಆಗ್ಲಿ ಅಂತ ಹೇಳುವಂತ ಒಂದು. ಅಷ್ಟು ಮಾತ್ರ ಅಲ್ಲ, ಮಾಡಿಂದ ಬರುವ ನೀರಲ್ಲಿ ಪೈಪ್ ಕಾಣ್ತದೆ ನಿಮ್ಗೆ, ಅಲ್ಲಿಗೆ ಬಿದ್ದು ಅಲ್ಲಿ ಅದರಲ್ಲಿ ಎಲ್ಲ ಆ ಟ್ಯಾಂಕಿಯಲ್ಲಿ, ಈ ಟ್ಯಾಂಕಿಯಲ್ಲಿ ಶೇಖರಣೆ ಆಗ್ತದೆ. ಇದಕ್ಕೆ ಡಬಲ್ 2-3 ಪದರದ ಫಿಲ್ಟರ್ಗಳು ಅದರ ಒಳಗೆ ಜಲ್ಲಿ, ಬೇರೆ ಬೇರೆ ಗ್ರೇಡ್ಗಳ ಜಲ್ಲಿ ಹಾಕಿ, ಆಮೇಲೆ ಮೇಲೆಯಿಂದ ಇದನ್ನು ಎಲ್ಲ ಇದ್ದಿಲು ಅದಂತದನ್ನೆಲ್ಲ ಹಾಕಿ ಅದರ ಮೂಲಕ ಫಿಲ್ಟರ್ ಆಗಿ ಬಾವಿಗೆ ಬೀಳ್ತದೆ ನೀರು. ಬಾವಿಯಲ್ಲಿ ಸಾಧಾರಣ ನಮಗೆ ಬೇಸಿಗೆಯ ಕೊನೆ ಅಂತ ಹೇಳಿದ್ರು ಕೂಡ ನಮ್ಮಲ್ಲಿ 1 ಕೋಲು ನೀರು ಇರ್ತದೆ. ಇದು ಒಂದು ಕಾಲದಲ್ಲಿ ಹತ್ರ ಬಂದಿದ್ದೇವೆ ನಾವೀಗ. ಕರುಗಳನ್ನ ಗುಡ್ಡೆಗೆ ಬಿಟ್ಟಿದ್ದೇವೆ, ದನಗಳು ಇಲ್ಲಿ ಇದ್ರಲ್ಲಿ ಇದ್ದಾವೆ. ಕರುಗಳನ್ನ ವಾಪಸ್ಸು ಕಟ್ಟಿದ ಮೇಲೆ ದನಗಳನ್ನ ಮತ್ತೆ ಬಿಡುವಂತದ್ದು ಇಲ್ಲಿಯೇ ಮೇಲಿನ ಗುಡ್ಡೆಗೆ ಬಿಡ್ತೇವೆ, ಕೈಕಾಲಾಡ್ಲಿಕ್ಕೆ ಅಂತ ಹೇಳಿಕೊಂಡು. ಆಮೇಲೆ ದನಗಳ ಸಗಣಿ, ಮೂತ್ರ ಅಥವಾ ಹಟ್ಟಿ ತೊಳೆದ ನೀರು ಅದೆಲ್ಲವೂ ಕೂಡ ಇಲ್ಲಿ ಹಿಂಬದಿಯಲ್ಲಿ ಒಂದು ಗ್ಯಾಸ್ ಪ್ಲಾಂಟ್ ಇದೆ, ಆ ಗ್ಯಾಸ್ ಪ್ಲಾಂಟಿಗೆ ಹೋಗ್ತದೆ. ನಾವು ಯಾವುದೇ LPG ಯನ್ನು ನಾವು ಬಳಸುದಿಲ್ಲ, ನಾವು ಅಂಡೆಗಳನ್ನು ನಾವು ಬಳಸುದಿಲ್ಲ ಇಲ್ಲಿ. ನಮಗೆ ಈ ಗ್ಯಾಸೇ ನಮಗೆ ಬೇಕಾದಷ್ಟು ನಮಗೆ ಸಾಕಾಗ್ತದೆ. ಆ ನಂತರ ಅದು ಇನ್ಲೆಟ್ ನೋಡಿ, ಈ ಔಟ್ಲೆಟ್ ಇಂದ ಹೋದಂತ ಸ್ಲರಿ ತೋಟದ ಬುಡದಲ್ಲಿ ಒಂದು ದೊಡ್ಡ ಟ್ಯಾಂಕಿ ಉಂಟು, ಆ ಟ್ಯಾಂಕಿಗೆ ಹೋಗ್ತದೆ. ಅಲ್ಲಿಂದ ಅದಕ್ಕೆ 5 HP ಸ್ಲರಿ ಪಂಪ್ ಹಾಕಿದ್ದೇವೆ. ಆ ಸ್ಲರಿ ಪಂಪಿನ ಮುಖಾಂತರ ಇಡೀ ತೋಟಕ್ಕೆ ಸಪ್ಲೈ ಮಾಡ್ತೇವೆ, ಕೆಳಗಿನ ತೋಟಕ್ಕೆ. ಇದು ಎಷ್ಟು ವರ್ಷ ಆಯ್ತು ಮೇಡಮ್ ಮಾಡಿ? ಈ ಗ್ಯಾಸ್ ಪ್ಲಾಂಟಿಗೆ ಸಾಧಾರಣ ಒಂದು 25 ವರ್ಷ ಆಗಿರ್ಬೋದು. 25 ವರ್ಷದಿಂದ ಅಲ್ಲ, ಅದರಿಂದ ಮೊದಲೇ ಇನ್ನೊಂದಿತ್ತು. ಅಲ್ಲ, ಇದರ 25 ವರ್ಷದಿಂದ ಇದಕ್ಕೆ ಏನು ಇದು ಮಾಡ್ಲಿಲ್ಲ, ಎಕ್ಸ್ಪೆನ್ಸ್ ಮಾಡ್ಲಿಲ್ಲ, ಒಮ್ಮೆ ಅಲ್ಲ, ಮೇಲಿಂದ ಮಾಡಿದ್ದೇವೆ. ಇದಕ್ಕೆ ಒಂದು 5 ವರ್ಷಕ್ಕೊಮ್ಮೆ ಮೇಲಿಂದ ಕೋಟಿಂಗ್ ಮಾಡ್ಬೇಕಾಗ್ತದೆ. ಈ ಡ್ರಮ್ಮಿಗೆ ಮೇಲಿನ ಕೋಟಿಂಗ್ ಮಾಡ್ಬೇಕಾಗ್ತದೆ. ಒಂದು 5 ವರ್ಷಕ್ಕೆ 6 ವರ್ಷಕ್ಕೆ ಅದು ಅದರಲ್ಲಿ ತೂತು ಗೊತ್ತಾಗ್ತದೆ. ತೂತು ಬರುವಾಗ ನಾವು ಅದಕ್ಕೆ ಮೇಲಿಂದ ಒಂದು ಕೋಟಿಂಗ್ ಮಾಡಿ ಬೇರೆ ದೊಡ್ಡ ಏನು ಎಕ್ಸ್ಪೆನ್ಸ್ ಇಲ್ಲ. ಈಗ ಎಕ್ಸ್ಪೆನ್ಸ್ ಬಂದ್ರೆ ಅದನ್ನ ಇಡೀ ಲಿಫ್ಟ್ ಮಾಡುದು, ಅದ್ರಲ್ಲಿ ಕರಿ ಕಟ್ಟಿರ್ತದೆ ಅಡಿಗಡೆ, ಸ್ಲರಿ ಗಟ್ಟಿಯಾಗಿರ್ತದೆ, ಅದನ್ನು ತೆಗೆದು ತೋಟಕ್ಕೆ ಹಾಕ್ಬೇಕು, ಹೊಸ ಸಗಣಿಯನ್ನ ಫೀಡ್ ಮಾಡ್ಬೇಕು. ಮತ್ತೊಂದು 45 ದಿವಸದಲ್ಲಿ ವಾಪಸ್ ಮೊದಲಿನ ಸ್ಥಿತಿಗೆ ಬರ್ತದೆ. ಏನಿದ್ರು ಕೂಡ ನಮಗೆ ಆ ಹೊರಗಿನ ಅಂಡೆಯ ಮೇಲಿನ ಅವಲಂಬನೆ ಇಲ್ಲ ಅಲ್ಲ, ಇದು ನಮ್ಮ ಸ್ವಂತ ಅಲ್ವಾ, ಸ್ವಾವಲಂಬನೆ ಅಲ್ವಾ? ಹೌದು, ಸ್ವಾವಲಂಬನೆ. ಅದರ ಸ್ಲರಿ ಉಂಟಲ್ಲ, ಅದು ತುಂಬಾ ಉಪಯುಕ್ತ ನಿಮಗೆ ತೋಟಕ್ಕೆಲ್ಲ. ಹೌದಪ್ಪ, ಹೌದು, ಸ್ಲರಿ ತುಂಬಾ ಉಪಯೋಗ ಆಗ್ತದೆ. ಎಲ್ಲ ವೇಸ್ಟ್ ಗಳನ್ನ ನಾವು ನಮ್ಮ ಗದ್ದೆಗೆ ಹಾಕ್ತೇವೆ ಅಥವಾ ನಮ್ಮ ತೋಟಕ್ಕೆ ಹಾಕ್ತೇವೆ. ನಮ್ಮ ಗದ್ದೆಯಿಂದ ಉತ್ಪನ್ನ ಬರ್ತದೆ. ಏನು ಬರ್ತದೆ? ಗದ್ದೆಯಿಂದ ನಮಗೆ ಭತ್ತ ಬರ್ತದೆ, ಅಕ್ಕಿ ಮಾಡಿ ಅದು ನಮ್ಮ ಸ್ಟೇಪಲ್ ಫುಡ್. ತರಕಾರಿ ಬರ್ತದೆ, ನಮ್ಮ ತರಕಾರಿ ಬರ್ತದೆ, ಅದು ನಮ್ಮ ಅಡಿಗೆ ಮನೆಗೆ ಹೋಗ್ತದೆ. ಅಲ್ಲಿ ಆಗುವ ಬೈಹುಲ್ಲು ಉಂಟಲ್ಲ, ಅದು ದನಗಳಿಗೆ ವಾಪಸ್ಸು ಹಟ್ಟಿಗೆ ಬರ್ತದೆ. ಅದನ್ನ ದನಗಳು ತಿಂದು ನಮಗೆ ಪುನಃ ಗೊಬ್ಬರವನ್ನ ಕೊಡ್ತದೆ. ಆ ಗೊಬ್ಬರವನ್ನ, ಹೌದು, ಇದು ಒಂದು ಸೈಕಲ್. ಈ ತರದ ಸೈಕಲ್ಗಳು ನಮ್ಮಲ್ಲಿ ಎಷ್ಟು ಸ್ವಾವಲಂಬನೆ ಸೈಕಲ್ಗಳಿದೆಲ್ಲ. ಈ ಸೈಕಲ್ಗಳೆಲ್ಲ ಎಷ್ಟು ಒಬ್ಬ ಕೃಷಿಕ ಎಷ್ಟೆಷ್ಟು ಈ ತರದ ಸೈಕಲ್ಗಳನ್ನ ಅವನಲ್ಲೇ ಡೆವಲಪ್ ಆಗ್ಲಿಕ್ಕೆ ಬಿಡ್ತಾನೆ, ಅವನು ಅಷ್ಟು ಸ್ವಾವಲಂಬಿ ಆಗ್ತಾನೆ. ಮೇಡಮ್, ಹಾಗಾದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಹೈನುಗಾರಿಕೆ ಎಲ್ಲ ಮುಚ್ಚಿ ಹೋಗ್ತಾ ಇದೆ. ಕೃಷಿಕರೇ ದೊಡ್ಡ ದೊಡ್ಡ ಜಮೀನು ಎಲ್ಲ ಎಂತ ಕೃಷಿ ಇಲ್ಲದೆ ಹಾಗೆ ಬಿಕೋ ಎನ್ನುತ್ತಿದೆ. ಇದಕ್ಕೆ ನಿಮ್ಮ ಉತ್ತರ ಏನು ಸರ್? ಒಂದು ಅಂತಂದ್ರೆ, ಈ ಕೃಷಿಗೆ ತುಂಬಾ ಅವಲಂಬನೆ ಆಗ್ಬೇಕಾದಂಥದ್ದು ನಾವು ಕೆಲಸಗಾರರನ್ನ. ಹಟ್ಟಿಯಲ್ಲಿ ಕೆಲಸ ಮಾಡುವವರು ನಮಗೆ ಸಿಕ್ಕುವಂಥದ್ದು ಕಷ್ಟ. ಸಗಣಿಯನ್ನು ಬಾಚಲಿಕ್ಕೆ ಅದು ಯಾರಿಗೂ, ಈಗದ ಮಕ್ಕಳಿಗೆ ಅಂತ ಒಂದು ಉತ್ತೇಜನಕಾರಿಯಾದ ಕೆಲಸ ಅಲ್ಲ, ಅದು ಯಾರು ಅವರು ಮನಸ್ಸಿಟ್ಟದಕ್ಕೆ ಬರುದಿಲ್ಲ. ನಮ್ಮಲ್ಲಿ ಶ್ರೀಧರಮಣಿಯಣ್ಣೆ ಅಂತ, ಅವನು ಎಷ್ಟೋ ವರ್ಷಗಳಿಂದ, ನಮ್ಮ ಒಕ್ಕಲವನು, ಎಷ್ಟೋ ವರ್ಷಗಳಿಂದ ಅವನು ಪ್ರೀತಿಯಾಗಿ ಅವನದನ್ನ ಮಾಡ್ತಾ ಇದ್ದಾನೆ.
ಅವನು ನಮ್ಮ ಫ್ಯಾಮಿಲಿದು, ನಮ್ಮ ಕುಟುಂಬದ ಒಂದು ಭಾಗವಾಗಿದ್ದಾನೆ. ಅವನು, ಅವನ ಸದಸ್ಯ. ಹೆಂಡತಿ, ಅವನೊಬ್ಬ ಸದಸ್ಯ, ನಮ್ಮ ಒಂದು ಸದಸ್ಯ. ಖಂಡಿತವಾಗಿ ಸೊ ಅದೇ ರೀತಿ ನೋಡಿ, ಇನ್ನೊಂದು ಸೈಕಲ್ ಹೇಳ್ತೇನೆ ನಾನು ನಿಮ್ಗೆ. ಹಾ. 21 ದೊಡ್ಡ ಪ್ಯಾನಲ್ಸ್ ಉಂಟು. ಹೌದು 7.5 KVಯ ಅಲ್ಲ, ಎಷ್ಟು ನನಗೆ ಸರಿ ನೆನಪು. ಹೌದು ಅದು ನಮ್ಮ ಎಲ್ಲಾ ಕೆಲಸಗಳಿಗೆ, ನಮ್ಮ ಎಲ್ಲಾ ಮೆಷಿನ್ಗಳಿಗೆ, ನಮ್ಮ ಕಾರ್ಪೆಂಟರ್ಸಿನ ಮೆಷಿನ್ಸಿಗೆ, ಆಮೇಲೆ ಮೇಸ್ತ್ರಿಗಳ ಕೆಲಸದ ಮೆಷಿನ್ಗಳಿಗೆ, ಎಲ್ಲದಕ್ಕೂ ನಮ್ಮ ಈ ಒಂದು ಸೋಲಾರ್ ಪ್ಯಾನೆಲ್. ಇದು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಮೇಡಮ್? ಇದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ. ಎಷ್ಟಾಗಿದೆ ಒಂದು ಅಂದಾಜು? ಹತ್ರ 12-15 ಲಕ್ಷ ಎಲ್ಲ ಆಗಿದೆ. ಸಬ್ಸಿಡಿ ಎಷ್ಟು ಸಿಕ್ಕಿದೆ? ಇಲ್ಲ ಸರ್, ಇಲ್ವಾ? ಸಬ್ಸಿಡಿ ಇಲ್ಲ. ಅಲ್ವಾ? ಸಬ್ಸಿಡಿ ಇಲ್ಲ. ಸಬ್ಸಿಡಿ ಮುಟ್ಲಿಲ್ಲ, ಸಿಗುದಿಲ್ಲ. ಈಗ ಸೋಲಾರ್ ಪ್ಯಾನೆಲ್ ಇದು ಸಬ್ಸಿಡಿ ಇಲ್ಲ. ಸಿಗುದಿಲ್ಲ. ಇದು ಅದು ಇದಿಷ್ಟು ಅದಕ್ಕೆ ಬ್ಯಾಟ್ರಿ ಅಲ್ವಾ? ಹೌದೌದು. ಇದೆಲ್ಲ ಒಂದೊಂದು 5 HP ಇದು ಬ್ಯಾಟ್ರಿ. ಇದು 10, 15, 20, 25. ಎಷ್ಟು ವೇಟ್ ಮೇಲಿದಲ್ಲ, ನೀವು ಗೊತ್ತಿಲ್ಲ ಮಾರ್ರೆ. ತುಂಬಾ ವೇಟ್ ಇರ್ಬೋದು. ಇದೆಲ್ಲ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಇದು ಹೌದೌದು. ಜಂಕ್ಷನ್ ಅಲ್ವಾ ಇದು? ಹೌದೌದು, ಜಂಕ್ಷನ್. ನೋಡಿ. ಕನ್ವರ್ಟರ್, ಇನ್ವರ್ಟರ್. ಇದು ಇನ್ವರ್ಟರ್? ಇದಲ್ಲ, ಇದು ಹಳತ್ತು. ಇದು ತೆಗಿತೇವೆ ಇದನ್ನೀಗ. ಇದು ಇನ್ವರ್ಟರ್. ಇದು ಅಲ್ಲ, ಈ ಬ್ಯಾಟ್ರಿ ಅಲ್ಲ ಅದ್ರಲ್ಲಿ. ಇದು ನಮ್ಮ ಮೊದಲಿನ ಸಿಸ್ಟಮ್. ಇದು ಈಗ ಇನ್ನೊಂದು ಕಡೆಗೆ ಹೋಗ್ತದೆ, ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತದೆ. ಅಲ್ಲ, ಸೋಲಾರ್ ಇದೆ. ಸೋಲಾರಿಗೆ ಇದ್ದದ್ದು ಮೊದಲು. ಈಗ ಅದನ್ನು ತೆಗ್ದಿದ್ದೇವೆ. ಇದನ್ನು ತೆಗೆದು ಇನ್ನೊಂದು ಕಡೆಗೆ ಹಾಕ್ತೇವೆ. ಇದರಿಂದ ದೊಡ್ಡದು ಸ್ಕೇಲ್ ಅಪ್ ಮಾಡಿ, ಕೇವಲ ಸ್ಕೇಲ್ ಅಪ್ ಮಾಡಿ ಇದು ಒಂದರಲ್ಲಿ. ಇದು ಒಂದೊಂದು 5 KV ಒಂದೊಂದು ಎಲ್ಲ ಇಷ್ಟು ಸಿಸ್ಟಮ್ ಎಲ್ಲ ಇದು ಒಂದರಲ್ಲಿ ಬಂದಿದೆ. ಇದರಿಂದ ದೊಡ್ಡ ಸಿಸ್ಟಮ್ ಇದು. ನೋಡಿ ಎಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ನೋಡಿ. ನೋಡಿ ಇದು ಲಿಥಿಯಂ ಬ್ಯಾಟ್ರಿ. ಇಷ್ಟೆಲ್ಲ ಇದ್ದದ್ದು ನೋಡಿ, ಇಷ್ಟು ಇದ್ದದ್ದು ಇದು ಈಗ ಲಿಥಿಯಂ ಬ್ಯಾಟ್ರಿ. ಇದು ಫುಲ್ ಲಿಥಿಯಂ ಬ್ಯಾಟ್ರಿ ಅಲ್ವಾ? ತುಂಬಾ ಕಾಸ್ಟ್ಲಿ ಉಂಟಲ್ವಾ? ಹೌದು. ಅದಲ್ಲ, ಈಗ ಬೇಸಿಗೆಯಲ್ಲಿ ಮಾಡಿಟ್ಟಂತ ತೆಂಗಿನೆಣ್ಣೆ ಎಲ್ಲ ತೆಂಗಿನೆಣ್ಣೆ ಬಿಸಿಲಿಗೆ ಇಟ್ಟು ಏನಾದ್ರು ಇದನ್ನ ಅದ ಕೆಳಗೆ ಸೆಟಲ್ ಆಗ್ಬೇಕಲ್ಲ. ಎಷ್ಟೊಂದು ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಇವರ ಸ್ವಂತ ಉಪಯೋಗಕ್ಕಾಗಿ ನೋಡಿ, ಇವರದೇ ತೆಂಗಿನ ಎಣ್ಣೆಯನ್ನು ಇವರು ಸ್ಟೋರ್ ಮಾಡಿ ಇಟ್ಟಿದ್ದಾರೆ.